ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ನೀವು ನೋಡ್ತಿರೋದು ಕಲಿವಲ್ಸ್ 26 ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮನ್ನ ಮಂಡ್ಯ ಹತ್ರ ಇರೋ ಒಂದು ಕರ್ನಾಟಕದ 2ನೇ ಶಿರ್ಡಿ ಅಂತಲೇ ಫೇಮಸ್ ಆಗಿರೋ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲಿಗೆ 2ನೇ ಬಾರಿ ವಿಸಿಟ್ ಮಾಡ್ತಾ ಇರೋದು. ಲಾಸ್ಟ್ ಟೈಮು ಕೂಡ ಇದೇ ಐ ಥಿಂಕ್ ಏಪ್ರಿಲ್ ಟೈಮಲ್ಲಿ ವಿಸಿಟ್ ಮಾಡಿದ್ದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಟೈಮಲ್ಲಿ ನಾನು ಬರ್ಡೇ ಟೈಮಲ್ಲಿ ವಿಸಿಟ್ ಮಾಡ್ತಾ ಇದ್ದೀನಿ. ಹೋಗೋ ರೂಟಲ್ಲೇ ಇದ್ದಿದ್ದ ಕಾರಣ ಸೊ ಫಸ್ಟು ಹೋಗಿ ಬಾಬಾ ದರ್ಶನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಇವತ್ತು ಟೆಂಪಲ್ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ. ಅಂದರೆ ಗುರುವಾರ ತುಂಬ ರಶ್ ಇರುತ್ತೆ, ಮಿಕ್ಕಿದ್ದು ಯಾವುದೇ ಸಮಯ ಬಂದರೂ ನಿಮಗೆ ಅಷ್ಟು ಜನನೇ ಕಾಣಿಸೋದೇ ಇಲ್ಲ ಇಲ್ಲಿ. ಸೊ ಬನ್ನಿ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ಇದು 2ನೇ ಶಿರ್ಡಿ ಅಂತಲೇ ಫೇಮಸ್ಸು. ಸೊ ಎಂಟ್ರೆನ್ಸ್ ತೋರಿಸ್ತೀನಿ. ಸೊ ಎಂಟ್ರೆನ್ಸಲ್ಲಿ ದೀಪ ಹಚ್ಬೋದು, ಮತ್ತು ಇನ್ನೂ ಏನೇನೋ ಪೂಜೆ ಮಾಡಿಸ್ಬೋದು. ಸೊ ಇಲ್ಲಿ ದೀಪಗಳು ಕೊಡ್ತಾರೆ ಅನ್ಸುತ್ತೆ ಒಳಗಡೆ. ನೋಡಿ ಅಲ್ಲಿಟ್ಟಿದ್ದಾರೆ, ಅಲ್ಲಿ ದೀಪಗಳು ಕೊಡ್ತಾರೆ. ಆ್ಯಂಡ್ ಟೆಂಪಲ್ ಈ ಮರಕ್ಕೆ ಎಲ್ಲರೂ ಪೂಜೆ ಮಾಡಿ ಇಲ್ಲೇ ದೀಪ ಹಚ್ಚಿ ಸೊ ಹೋಗುವಂಥದ್ದು ಇದು. ನಾನು ಲಾಸ್ಟ್ ಇಯರ್ ಬಂದಿದ್ದೆ, ಮತ್ತು ಸೇಮ್ ಇದೆ ಇಯರ್ಗೆ ಇಲ್ಲಿಗೆ ಬಂದಿದ್ದೀನಿ. ನೀವು ಗುರುವಾರ ಹೊತ್ತು ಬಂದರೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಸೆಲೆಬ್ರಿಟೀಸ್ ಎಲ್ಲ ಬಂದು ಹೋಗಿದ್ದಾರೆ ಈ ಜಾಗಕ್ಕೆ. ರಾಘವೇಂದ್ರ ರಾಜ್ಕುಮಾರ್ ಸರ್ರು, ರೇಖಾ ಮೇಡಮು, ರೇಖಾ ದಾಸ್ ಅವರು, ಅವರೆಲ್ಲರೂ ಬಂದು ಹೋಗಿರೋಂಥ ಜಾಗ. ಸೊ ನೋಡಿ ಈ ಥರ ಕಾಣಿಸುತ್ತೆ. ಮೇ ಬಿ ಇದು ಅನ್ನದಾನಕ್ಕೆ ಇಟ್ಟಿರೋಂಥ ಜಾಗ. ಆ್ಯಂಡ್ ಸುತ್ತಮುತ್ತ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಫುಲ್ ನೇಚರ್ ಇರೋದು, ಫುಲ್ ಸುತ್ತಮುತ್ತ ಬರೀ ನೇಚರು. ಮಧ್ಯದಲ್ಲಿ ಈ ಥರ ಟೆಂಪಲ್ಲು. ಸೊ ಗುರುಪೂರ್ಣಿಮಾ ಜಾತ್ರೋತ್ಸವ ಏನಾದ್ರು ಮಾಡಿದಾಗ ಇಲ್ಲಿ ಸಭಾ ಮಂಟಪ ಥರ. ಸೊ ಇಲ್ಲೇ ಎಲ್ಲ ಪೂಜೆ, ಕೂತ್ಕೊಂಡು ಭಜನೆ ಮಾಡೋದು ಅದೆಲ್ಲ ಇಲ್ಲೇ ನಡೆಯುತ್ತೆ ಅನಿಸುತ್ತೆ. ಆ್ಯಂಡ್ ಮಳೆ ಬರ್ತದೆ, ಆ್ಯಕ್ಚುಲಿ ಜಾಸ್ತಿ ಇಲ್ಲ, ಬಟ್ ಮಳೆ ಬರ್ತದೆ. ನಾನಿದನ್ನು ಯಾವುದೋ ಒಂದು ರೀಲಲ್ಲಿ ನೋಡಿ ಲಾಸ್ಟ್ ಇಯರ್ ಬಂದಿದ್ದೆ ಅಂತ. ಸೊ ಮತ್ತೆ ಇಯರ್ ಬರ್ತದೆ. ನಾನು ಸೊ ಹ್ಯಾಪಿ. ತುಂಬ ಚೆನ್ನಾಗಿದೆ ಟೆಂಪಲ್, ನೀವು ಕೂಡ ವಿಸಿಟ್ ಮಾಡಿ. ಊಟ ಎಲ್ಲ ಇದೆ, ತೊಗೊಂಡು ದಾನ ಮಾಡ್ಬೋದು. 50 ರೂಪೀಸ್ ಅಂತೆ. ಆ್ಯಂಡ್ ನಮ್ಮ ತಾತನ ಮನೆ. ಸೊ ಇದು ದೇವ್ರ ಗುಡಿ. ಇಲ್ಲೇ ಸಾಯಿಬಾಬಾ ಇರೋದು. ಆ್ಯಕ್ಚುಲಿ ಇಲ್ಲಿದ್ದಾರೆ ನೋಡಿ ಸಾಯಿಬಾಬಾ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿದ್ದು ಎಲ್ಲ ಆಸೆಗಳು ಪೂರೈಸಲಿ. ಓಂ ಸಾಯಿರಾಮ್. ಇದು ದತ್ತಾತ್ರೇಯರು ದೇವರು. ಆ್ಯಂಡ್ ಸಾಯಿಬಾಬಾದ 2 ಮೂರ್ತಿ ಇದೆ ಇಲ್ಲಿ. ಪಾದ ಪ್ರತಿಷ್ಠಾಪನ. ಆ್ಯಂಡ್ ಇದು ಗೊತ್ತಿಲ್ಲ ನನಗೆ ಏನಂತಾರೆ ಅಂತ ಹೇಳ್ಬಿಟ್ಟು. ಸೊ ಒಳಗಡೆ ಎಷ್ಟು ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ ಆ್ಯಕ್ಚುಲಿ. ಟೆಂಪಲ್ ರನ್ ಡನ್ ಆ್ಯಕ್ಚುಲಿ. ಈ ಕಡೆನೂ ಒಂದು ಚಿಕ್ಕದಾಗೇನೋ ಟೆಂಪಲ್ ಇದೆ, ಅಲ್ಲೂ ಕರ್ಕೊಂಡು ಹೋಗ್ತೀನಿ. ಮಳೆ ನಿಂತೋಯ್ತು ಆ್ಯಕ್ಚುಲಿ. ಇದು ಗುರುಸ್ಥಾನಕ್ಕೆ ದಾರಿ, ಶ್ರೀ ಗುರುಸ್ಥಾನಕ್ಕೆ ದಾರಿ ಅಂತ. ಸುತ್ತಮುತ್ತ ಅಂತೂ ಸೂಪರ್ ಆಗಿದೆ ಆಯಿತಾ. ತುಂಬ ಎಂಜಾಯ್ ಮಾಡ್ಬೋದು. ಅದು ಕ್ಲೋಸ್ ಮಾಡಿದ್ದಾರೆ ಆ್ಯಕ್ಚುಲಿ, ಬಟ್ ಇಲ್ಲೇ ಕೈ ಮುಗಿದು ಹೋಗುವ. ಓಕೆ, ಇದು ದ್ವಾರಕಾಮಯಿ ಮಂದಿರ ಅಂತ ಕರೀತಾರೆ.
ಬ್ಯೂಟಿಫುಲ್ ಗೈಸ್. ಒಳ್ಳೆ ಗಾಳಿ, ಮಳೆ, ಟೆಂಪಲ್ ದರ್ಶನ, ಸೋ ನೈಸ್. ಸುತ್ತಮುತ್ತ ನವಿಲುಗಳಿದೆ ಆಯಿತಾ, ಸೌಂಡ್ ಬರ್ತದೆ ನನಗೆ ಫುಲ್. ನೀವು ಗುರುವಾರ ಹೊತ್ತು ಬಂದರೆ ಅಂತೂ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಅದು ವೀಕೆಂಡ್ ಅಲ್ವಾ, ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ನಾನಂತೂ ಬಂದು ಮಲ್ಕೊಂಬಿಟ್ಟೆ. ಒಂದು 1 hour ಮಲಗಿದ್ದೀನಂತ ಅನಿಸುತ್ತೆ. ನಾಟ್ 1 hour, 45 minutes ಆ ಥರ, ಬಿಕಾಸ್ ನಾನು ಬೆಳಗ್ಗೆ ತುಂಬ ಬೇಗ ಇದ್ದದೆ, ಸೊ ಅದಕ್ಕೋಸ್ಕರ. ಸೊ ಈಗ ಊಟದ ಸಮಯ ಆಗಿದೆ, ಅದಕ್ಕೆ ಹನುಮಂತು ಪಲಾವ್ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಇಯರ್ ತಿಂದಿದ್ದು, ಮತ್ತೆ ಇದೇ ಇಯರ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಸೊ ಒರಿಜಿನಲ್ ಪ್ಲೇಸ್ಗೆ ಹೋಗ್ತಾ ಇರೋದು. ಸೊ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಸೊ ನಿಮ್ಗೇನಾದ್ರು ಮೈಸೂರು ಕಡೆಗೆ ಬಂದಾಗ ನೀವು ಕೂಡ ಇದನ್ನ ಟ್ರೈ ಮಾಡಿ. ಸೊ ಯಾ, ನನ್ನ ಫೇಸ್ ನೋಡಿ ಯಾವ ಥರ ಆಗ್ಬಿಟ್ಟಿದೆ. ಜಸ್ಟ್ ಹಂಗೆ ವೆಟ್ ಟಿಶ್ಯೂಸಿಂದ ಕ್ಲೀನ್ ಮಾಡಿಕೊಂಡೆ ಇವಾಗ ಸದ್ಯಕ್ಕೆ. ಲೆಟ್ಸ್ ಗೋ. ಕಾಫಿ ಕುಡಿಯೋಣ ಅಂತ ಬಂದೆ ರೂಮಿಂದ ಆಚೆ, ಆಶೀರ್ವಾದ್ ಗ್ರ್ಯಾಂಡ್ ಪ್ಯೂರ್ ವೆಜ್ ಅಲ್ಲಿ. ಸೊ ಸಕ್ಕತ್ತಾಗಿ ನಿದ್ದೆ ಮಾಡಿದ್ದೀನಿ ನಾನಂತೂ, ಒಂದು 4 hours ಆಗಿ ಮಲ್ಕೊಂಡೆ. ಸೊ ಒಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಬರೋಣ ಬನ್ನಿ. ಸೊ ಕಾಫಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಕಾಫಿ ವಾಸ್ ಲೈಕ್ ಓಕೆ ಆ್ಯಂಡ್ ಊಟ ಏನು ತಿನ್ನಬೇಕು ಅಂತ ಅಷ್ಟೊಂದು ಹಸಿವಿಲ್ಲ ಆಯಿತಾ. ಸೊ ಇವಾಗ ಐ ಥಾಟ್ ಏನಪ್ಪ ಮರ್ತೇ ಹೋದೆ ಏನು ಮಾತಾಡಬೇಕು ಅಂತ. ಇವಾಗ ಸ್ನಾನ ಮುಗಿಸ್ಕೊಂಡು ಬರ್ತೀನಿ, ಬಿಕಾಸ್ ಸ್ವಲ್ಪ ಬಾಡಿ ಎಲ್ಲ ಫ್ರೀ ಆಗುತ್ತೆ. ಒಳ್ಳೆ ಬಿಸಿ ಬಿಸಿ ನೀರು ಬರ್ತದೆ. ಆನ್ ಮಾಡಿದ್ದೀನಿ. ಹೇರ್ ವಾಶ್ ಮಾಡಲ್ಲ, ಜಸ್ಟ್ ಬಾಡಿ ವಾಶ್ ಮಾತ್ರ ಮಾಡ್ಕೊಂಬರ್ತೀನಿ. ಆ್ಯಂಡ್ ಜಸ್ಟ್ ರಿಲ್ಯಾಕ್ಸ್ ಆಗ್ತೀನಿ. ಆ್ಯಂಡ್ ನಾನು ಜರ್ನಲಿಂಗ್ ಮಾಡಬೇಕು. ಈ ಸಲ ಜರ್ನಲಿಂಗ್ ನನ್ನ ಜೊತೆನೇ ತೊಗೊಂಬಂದಿದ್ದೀನಿ. ನಾನು ಯಾವತ್ತೂ ಆ ಥರ ಕ್ಯಾರಿನೇ ಮಾಡಿರಲಿಲ್ಲ, ಬಟ್ ದ ಫಸ್ಟ್ ಟೈಮ್ ನನ್ನ ಜೊತೆನೇ ಕ್ಯಾರಿ ಮಾಡಿದ್ದೀನಿ. ಬರೆಯೋಣ ಜರ್ನಲಿಂಗು. ಈ ವಿಡಿಯೋ ನೋಡ್ತಾರೆ ನೀವು ಕೂಡ ನಿಮ್ಮ ಜರ್ನಲಿಂಗ್ನ ಬರೀರಿ. ಆ್ಯಂಡ್ ಸ್ವಲ್ಪ ಡೌಟ್ಸ್ ಇದೆ, ಆಮೇಲೆ ಬಂದು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಅಬೌಟ್ ಜರ್ನಲಿಂಗ್. ಆ್ಯಂಡ್ ಐ ಆಮ್ ಜಸ್ಟ್ ಎಂಜಾಯಿಂಗ್ ಆ್ಯಂಡ್ ಐ ಆಮ್ ಜಸ್ಟ್ ರಿಲ್ಯಾಕ್ಸಿಂಗ್ ಆಯಿತು. ಅದಕ್ಕೋಸ್ಕರ ಅಂತಲೇ ಬಂದಿದೆ ಆ್ಯಕ್ಚುಲಿ. ಸೊ ಯಾ, ಇಲ್ಲಿಗೆ ಹೋಗ್ತಾ ಇದ್ದೀನಿ, ಏನಾದ್ರು ಊಟ ಪಾರ್ಸಲ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗೋ, ಏನಿದೆ ಅಂತ ಚೆಕ್ ಮಾಡಬೇಕು ಇವಾಗ ಹೋಗ್ಬಿಟ್ಟು. ಎಲ್ಲೆಲ್ಲೂ ಮಳೆ ಬರ್ತದೆ ಗೈಸ್ ಆ್ಯಕ್ಚುಲಿ, ಆ್ಯಂಡ್ ವೆದರ್ ಇಸ್ ಸೋ ಬ್ಯೂಟಿಫುಲ್. ಆ್ಯಕ್ಚುಲಿ ನಾನು ಪಿಜ್ಜಾ ತಿನ್ನಬೇಕು ಅಂತ ಅಂದ್ಕೊಂಡೆ ಆಯಿತಾ. ಪಿಜ್ಜಾ ಸಿಗಲಿಲ್ಲ, ಇಲ್ಲೇ ಇದೆ. ಸೊ ಪಿಜ್ಜಾ ಇದೆ, ಬಟ್ ಇವಾಗ ಆ್ಯಸ್ ಆಫ್ ನಾವು ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೋಗ್ಬಿಟ್ಟು ಪನ್ನೀರ್ ರೋಲ್ ತೊಗೊಂಬಂದೆ. ಎಷ್ಟು ಬಿಸಿ ಇದೆ ಗೊತ್ತಾ, ಸುಟ್ಟೋಗ್ತಿದೆ ನನ್ನ ಕೈ ಆ್ಯಕ್ಚುಲಿ. ಸೊ ದಿಸ್ ಇಸ್ ದ ಡಿನ್ನರ್ ಫಾರ್ ದ ಡೇ. ಸೊ ಇದಾದಮೇಲೆ ಗೊತ್ತಿಲ್ಲ ಮಲ್ಕೊಳ್ತೀನ, ಎಷ್ಟು ಬೇಗ ಮಲ್ಕೋಬೇಕಾ ಏನು ಕತೆ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಸಿ.